ಕೊಟ್ಟೇ ಕೊಡ್ತಾರೆ ಅವನಿಗೆ. ಅವನಿಂದ ಒಳ್ಳೆಯದಾಗಬೇಕು. ನಮ್ಮ ಸಮಾಜಕ್ಕೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಪುಣ್ಯಾತ್ಮರೇ. ಸರ್ಕಾರಗಳು ಹೆಂಗಿರ್ಬೇಕಂತಂದ್ರೆ ಈ ಸಾಮಾನ್ಯ ಪ್ರಜೆಗಳ ಹಿತವನ್ನು ಬಯಸಬೇಕು. ಸರ್ಕಾರವು ಕೂಡ ಈ ಸಾಮಾನ್ಯ ಜನರ ಹಿತವನ್ನು ಬಯಸಬೇಕು. ಇವರಿಗೆ ಏನು ಕೊಟ್ಟರೆ ಒಳ್ಳೆಯದಾಗ್ತದೆ ಅನ್ನೋದು ದೊಡ್ಡವರು ವಿಚಾರ ಮಾಡಬೇಕು. ದೊಡ್ಡವರು ವಿಚಾರ ಮಾಡಬೇಕು. ನಿಮ್ಗೆ ಗೊತ್ತಿರಬೇಕು, ಮೊನ್ನೆ ಬಿಹಾರದಲ್ಲಿಯೋ ಎಲ್ಲಿಯೋ ಎಲೆಕ್ಷನ್ ಆಯಿತು. ನಿತಿನ್ ಅವರಂಥೇಳಿ ಆರಿಸ್ ಬಂದರು. ಅವರೇ ಇನ್ನು ಮುಂದಿನ ಮುಖ್ಯಮಂತ್ರಿ ಅವರು. ಆ ರಾಜ್ಯದೊಳಗೆ 20 ವರ್ಷ ಆಯ್ತು. ಅವರು 5 ಫಿರಿಡ್ 4 ಫಿರಿಡ್ ಅವರೇ ಆರಿಸ್ ಬರ್ತಾರೆ. ಆದರೆ ಮೆಚ್ಚಬೇಕಾದದ್ದೇನಂತಂದ್ರೆ 20 ವರ್ಷ ಆಯಿತು ಆ ರಾಜ್ಯದೊಳಗೆ ಶರಾಯಿ ನಿಷೇಧ ಮಾಡಿದ್ದಾನೆ ಪುಣ್ಯಾತ್ಮ. ಆ ರಾಜ್ಯದೊಳಗೆ 20 ವರ್ಷ ಶರಾಯಿ ನಿಷೇಧ ಮಾಡಿದ್ದಾನೆ. ಮತ್ತೀಗ ಅವನ ಬಹುಮತದಿಂದ ಆರಿಸಿ ಬಂದಿದ್ದಾನೆ. ಆ ಜನ ಅವನ ಫೋಟೋ ಇಟ್ಟು ಪೂಜೆ ಮಾಡ್ತಾರ್ರಿ. ಯಾಕಂದ್ರೆ ನಮ್ಮ ಮಾಂಗಲ್ಯವನ್ನು ಉಳಿಸೋಣ, ನಮ್ಮ ಮನೆಯನ್ನು ಉಳಿಸಿದಾನ. ಎಷ್ಟೋ ಮಂದಿ ಮನೆಯೊಳಗೆ, ಕುಡಿಯವ್ರ ಮನೆಯೊಳಗೆ ಎಷ್ಟು ನೋವದ, ಎಷ್ಟು ಕಷ್ಟದ ಅಂದ್ರೆ ಅವರಿಗೇ ಗೊತ್ತು. ಹೊಲ ಹೋಗ್ತದ, ಮಣಿ ಹೋಗ್ತದ, ಮಕ್ಕಳು ಹೋಗ್ತಾರ, ಹೆಂಡತಿ ಹೋಗ್ತಾಳ, ಅಥವಾ ತಾನೇ ಮೊದಲು ಹೋಗ್ತಾನ. ಕಾರಣ ಏನು ಅಂತಂದ್ರೆ ಸರ್ಕಾರವು ಕೂಡ ಒಳ್ಳೆಯದನ್ನು ಬಯಸಬೇಕು. ನಮ್ಮೆಲ್ಲರಿಗೆ ಒಳ್ಳೆಯದನ್ನು ಬಯಸಬೇಕು. ಜನ ಸುಮ್ಕೊಂಡ್ರಂಗಿಲ್ಲ. ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ನಮ್ಮನ್ನು ನೋಡ್ತಾರೆ. ನೀವು ಬಂಗಾರ ತೊಗೋಬೇಕಂತೀರಿಲ್ಲ ತಾಯಂದಿರ, ಅದ್ರಾಗ ನಮ್ಮವುಗಳು ಬಂಗಾರ ಅಂದ್ರೆ ಭಾಳ ಪ್ರೀತಿ ರೀ. ಬಂಗಾರ ಅಂದ್ರೆ ಭಾಳ ಪ್ರೀತಿ. ಇನ್ನೂ ಒಂದು ಹೊತ್ತಿನ ಊಟ ಬಿಡ್ರಿ ಸ್ವಾಮಿಗಳು. ನಮಗೆ ಊಟ ಒಂದು ಹೊತ್ತಿಂದ ಬಿಡು ಅನ್ನೋದೇನ್ರಿ ಇವ. ನೀವು ಯಾವತ್ತೂ ಒಪ್ಪತ್ತ ಮಾಡ್ತೀರಿ. ಶುಕ್ರವಾರ ಲಕ್ಷ್ಮೀ ವಾರ ಒಪ್ಪತ್ತ, ಶನಿವಾರ ಹನುಮಪ್ಪನ ವಾರ ಒಪ್ಪತ್ತ, ಗುರುವಾರ ರಾಘವೇಂದ್ರ ಗುರುವಿನ ವಾರ ಒಪ್ಪತ್ತ. ನಿಮಗೆ ಉಪವಾಸ ಇದ್ದು ಭಾಳ ರೂಢಿರಿ, ಭಾಳ ರೂಢಿ. ಒಂದು ತಿಂಗಳು ಊಟ ಬಿಡಂದ್ರೂ ಬಿಡ್ತೀವಿ. ಏನು, ನೀವೊಂದು 4 ತೊಲಿ ಬಂಗಾರ ಕೊಡ್ತಾನಂದ್ರೆ. ನಮ್ಮವುಗಳು ಬಂಗಾರ ಮ್ಯಾಗ ಅಷ್ಟು ಪ್ರೀತಿ, ಬಂಗಾರ ಮ್ಯಾಗ ಅಷ್ಟು ಪ್ರೀತಿ ನಮ್ಮವುಗಳು. ನೋಡ್ಬೇಕು ನಮ್ಮವುಗಳ ಶರೀರದ ಮ್ಯಾಗ ಏನು ಬಂಗಾರದ ವೈಭವ. ದೇವ್ರ ಬಂಗಾರ ಅದಕ್ಕೆ ನಿಮ್ಮ ಸಲಗಿನ ತುಟ್ಟಿ ಮಾಡಿದೆ ಆಂಬಲ್ರಿ ಅವ. ಏನು 30-40 ಸಾವಿರ ಇದ್ದದ್ದು 1,25,000 30,000 ಅಂದ್ರೆ ಎಲ್ಲಿಗೆ ಹೋಯ್ತು ಬಂಗಾರ? ಒಬ್ಬ ಹೆಣ್ಮಗಳು ಬಂಗಾರ ಸಾಮಾನು ಭಾಳಟ ಹಾಕ್ಕೊಂಡು ರೋಡ್ನಾಗ ಮಾತಾಡ್ಕೋಂತ ಹೊಂಟಿದ್ದಂತ. ಹೋಗುವಾಗ ಸರಗಳ್ಳರು ಅಂತದಾರ ನೋಡ್ರಿ. ಈಗ ಸೈಕಲ್ ಮೋಟ್ರ್ ಮ್ಯಾಗ ಸೈಕಲ್ ಮೋಟ್ರ್ ಹೊಡ್ಕೊಂತ ಹೋಗುವಾಗ ನೀವು ಬಾಜು ಬಂದ್ರಿ ಅಂತಂದ್ರೆ ಹಿಂಗೆ ಕೊಳ್ಳಿಗೆ ಕೈ ಹಾಕಿ ಅಟ್ಟು ಎಲ್ಲ ಕಿತ್ಕೊಂಡು ಹೋಗವ್ರದಾರ, ತೊಗೊಂಡು ಹೋಗವ್ರು. ಆಕೆ ಹೆಣ್ಮಗಳು ದೊಡ್ಡ ಸಾವುಕಾರ್ತಿ ಕೊಳ್ಳು ತುಂಬ ಏನು ಕಿಲೋ ಗಂಟ್ಲೆ ಬಂಗಾರ ಹಾಕೊಂಡಿದ್ಲು. ಹೋಗಾಕತ್ತಿದ್ಲು. ಒಬ್ಬ ಸೈಕಲ್ ಮೋಟ್ರ್ ತೊಗೊಂಡು ಬರ್ರಂತ ಬಂದವನ ಹಿಂಗೆ ಕೈ ಹಾಕಿ ಅಟ್ಟು ಎಲ್ಲ ಕಿತ್ಕೊಂಡು ಬಹುವಂತ ಮತ್ತು ಆದ. ಆಕೆ ಕೂಡ ಮಾತಾಡ್ಕೊಂತ ಒಬ್ಬಕ್ಕೆ ಬಂದಿದ್ದು ನೋಡ್ರಿ. ಅದನ್ನು ನೋಡಿ ನೆಲಕ್ಕೆ ಬಿದ್ದು ಉಳ್ಳಾಡಿ ಬಡ್ಕೊಂಡು ಅಳ್ಳಾಕತ್ತಿದ್ಲು. ಈಕಿದೇನು ಓದಿಲ್ಲವ, ಓದದ್ದು ಅಕ್ಕಿದು ಸಾವುಕಾರ್ತಿದು. ಈಕಿ ಬಿದ್ದು ಉಳ್ಳಾಡಕತ್ತಿದ್ಲು. ಆಕಿ ಅಳ್ಳವಾಳ ನಿತ್ತಾಳ ಹಂಗ ಗಪ್ಪಣ. ಸಾವುಕಾರ್ತಿದು ಬಂಗಾರ ಹೋದ್ರಯ್ಯಪ್ಪ ಬರ್ರಯ್ಯಪ್ಪ, ಯಾರ್ಯಾರ ಬರ್ರಯ್ಯಪ್ಪ, ಬಡ್ಕೊಳ್ಳೋದು ಒಳ್ಳೋದು ಉಳ್ಳಾಡ್ದು ಮಾಡಾಕತ್ತಿದ್ಲು. ಈಕಿ ನಿತ್ತಕ್ಕೆ ಅಂದ್ಲು, ಅಟ್ಯಾಕ್ ಬಡ್ಕೋತಿ ಹೇಳು. ಆಕೆ ಅಂದ್ಲು, ಬಂಗಾರ ನಿಂದ ಹೋಗ್ಯದ, ನೀನ ಬಡ್ಕೋವಲ್ಲ, ನಾ ಬಡ್ಕೊಳಕತ್ತೀನಿ, ಇದೇನು ಸುದ್ದಿ ಅಂತಂದಾಗ ಆಕೆ ಅಭಿಷ್ ಹೇಳಿದ್ಲು, ನೀ ಯಾಕೆ ಕಾಳಜಿ ಮಾಡ್ತಿ, ಹಾಳಿಗೆ ಸದ್ದು ಬರ್ತಾನಳವ, ಬಂದು ನಮ್ಮದು ಅಟ್ಟು ಬಂಗಾರ ನಮ್ಮ ಕೈಯಾಗ ಕೊಟ್ಟು ಹೋಗ್ತಾನೆ, ಯಾಕೆ ಚಿಂತೆ ಮಾಡ್ತಿ, ಒಂದು 5 ನಿಮಿಷ ನಿಂದ್ರಂತ ನಿಂದ್ರಿಸ್ಕೊಂಡ್ಲು. ಅನುಗುಣದ ಹಾಳು ಸೈಕಲ್ ಮೋಟ್ರ್ ತೊಗೊಂಡು ಬಂದರಿ. ಅವ ಬಂದು ಅಟ್ಟು ಬಂಗಾರ ಸಾಮಾನೆಲ್ಲ ಈಕಿ ಕೈಯಾಗ ಕೊಟ್ಟೇನು ಮಾಡಿದ ಅಂದ್ರೆ ಒಂದು ಕಪಾಳಿಗೆ ಹೊಡೆದ, ಕೊಳ್ಳಾಗ ಹಾಕೋತೀರಿ, ಒರಿಜಿನಲ್ ಹಾಕೋಬೇಕಲ್ಲ ಅಂತ ಅವ ಬೇದ. ಅಂದ್ರೆ ಈಕಿವೆಲ್ಲ ಬೆಂಟೆಕ್ಷ ಇದ್ದು ಕಾಣ್ತತ್ರಿ. ಅದು ಬೆಂಟೆಕ್ಷ ಹತ್ರಿ ಏನು ರೋಡ್ಗಳು ಏನಂತೀರಿ. ಮತ್ತು ಅದಕ್ಕೆ ಆಕಿ ಉಳ್ಳಾಡುವಾಡ್ರಿ ಅಂದ್ರೆ ಹೊಳ್ಳಿ ತಂದು ಕೊಡ್ತಾನೆ. ಕೊಡಲಿಲ್ಲ ಅಂದರೂ 1,000-2,000 ರೂಪಾಯಿ ಇಟ್ಟಲ್ಲ. ಆಕೆ ಧೈರ್ಯದಿಂದ ಇದ್ಲು. ಈಕಿ ಬಡ್ಕೊಳಕತ್ತಿದ್ಲು 1,000. ಅವ ಕಪಾಳಿಗೆ ಒಂದು ಹೊಡೆದ ಹಾಕೋತೀರಿ, ಒರಿಜಿನಲ್ ಹಾಕೋಬೇಕವ ಅಂತ ತಿಳ್ಕೊಂಡು ಆಕಿನ್ನ ಬಡದ ಹಾದ. ಯವ್ವ, ಸಾವುಕಾರಗಳೆಲ್ಲರೂ ಅಂಥವ ಹಾಕೊಂಡು ಅಡ್ಡಾಡ್ತಾರೆ. ಈ ಊರನವ್ರು ಅಲ್ರಿ. ಮತ್ತು ಸಾವುಕಾರಗಳು ತಪ್ಪು ತಿಳ್ಕೊಂಡಿರಿ.
ಎಂತ ತಂದಿರಿ ಸ್ವಾಮಿಗೆ? ಸಾಹುಕಾರಗಳಿಗೆ ಬಂದು ಹತ್ತದ ಅದು. ಸಾಹುಕಾರಗಳು ಭಾಳ ಶಾಣ್ಯಾರ್ರಿ ಅವರು, ಭಾಳ ಶಾಣ್ಯಾರ. ಎಲ್ಲರೂ ಅಂಥವು ಹಾಕೊಂಡು ಅಡ್ಡಾಡ್ತಿರ್ತಾರೆ ಅವರು. ಮಂದಿಗರ ಅದ ಒಂದು ಬಡ ಹೆಣ್ಮಗಳು ದುಡಿದು ಒಂದು 2 ತೊಲಿದು ಎಕ್ಸಾರ, 1 ತೊಲಿ ಎಕ್ಸಾರ, 1 ತೊಲಿ ಬೋರ್ಮಾಳ ಏನಾರ ಮಾಡಿ ಅವು ತನ್ನ ಕೊಳ್ಳ ಹಾಕೊಂಡು ಅಡ್ಡಾಡಕತ್ತೇಳಂದ್ರೆ ಅವರು ಸಾಹುಕಾರಗಳು ಅಂತಾರೆ, 2 ದಿಮಾಕ ಮಾಡಾಕತ್ತದ ನೋಡು. ಅವು ಬೆಂಟೆಕ್ಸ್ ಹಾಕೊಂಡು ಮಂದಿ ಅತ್ತಾರ್ರಿ ಹಂಗೆ. ಬಡವ್ರ ಹೆಣ್ಮಗಳು ಏನಾರ 1-4 ಸಾಮಾನು ಕೊಳ್ಳನ ಸಾಮಾನು ಹಾಕೊಂಡು ಅಡ್ಡಾಡಕತ್ತೇಳಂದ್ರೆ ಊರಾಣ ಮಂದೆಲ್ಲ 2 ದಿಮಾಕ ಮಾಡ್ತದ ನೋಡು. ಇವು ರೋಡ್ಗಳು ತಂದು ಹಾಕೊಂಡು ಬಡವ್ರು ಓರ್ಜಿನಲ್ ಹಾಕೊಂಡ್ರು ಅತ್ತಾರ. ಸಾಹುಕಾರಗಳು ಅಂಥದ್ದು ಹಾಕೊಂಡ್ರು ಇರ್ಬೇಕಲ್ರಿ ಅವ್ರದ್ದು. ಸಾಹುಕಾರ ಅದಾರಲ್ಲ, ಕಾರಣ ಹೆಂಗದ ನೋಡ್ರಿ. ನಮ್ಮವುಗಳು ಬಂಗಾರ ಅಂದ್ರೆ ಭಾಳ ಪ್ರೀತಿ ಬಂಗಾರ ಮ್ಯಾಗ. ಬಂಗಾರ ನಿಮ್ಮದು ಕೊಡಕ್ಕೆ ಹೋದಾಗ ಅಕಸ್ಮಾತ್ ನಿಮ್ಮ ಮನ್ಯಾಗ ಏನಾರ ಬಂಗಾರ ಮ್ಯಾಗ ಭಾಳ ಪ್ರೀತಿ ರೀ ನಮ್ಮಗಳು. ಏನಾರು ಒಂದು ಈಟು ತುಕ್ಕುಡಿ ಮುರಿತಂದ್ರೆ ಅದನ್ನು ಇದರ ಕಟ್ಟಿ ಗಂಟು ಮಾಡಿ ಇಟೀಟ ಇದ್ದದ್ದೆಲ್ಲ ಕಾಗದ ಕಟ್ಟಿ ಡಬ್ಬ್ಯಾಗ ಹಾಕಿ ಟ್ರಂಕ್ನ್ಯಾಗ ಮತ್ತು ಯಾವಾಗಾರ ಸೋಮ ಟ್ರಂಕ್ ತೆರೆದು ನೋಡೋದು ಅದನ್ನು ಐತೋ ಇಲ್ಲೋ. ಯಾಕಂದ್ರೆ ಮನ್ಯಾಗೂ ಅಂಥ ಕಂಪ್ನಿನೂ ಇರ್ತದೆ ರೀ. ಯಾವಾಗ ಯಾವ್ದು ಹೊಕ್ಕತ್ತೆ ಏನು ಹೊಕ್ಕತ್ತೆ ಹೇಳಕ್ಕೆ ಬರ್ತದೆ ರೀ. ಮೇಲೆ ಟ್ರಂಕ್ ತೆಗೆದು ನೋಡೋದು, ಐತಳ ಮತ್ತು ಅದನ್ನ ಇಟ್ಟು ನಮ್ಮವುಗಳು ಇಟಿಟ ಬಂಗಾರ. ಯಾಕಂದ್ರೆ ಅದ್ರ ಕಿಮ್ಮತ್ತು ಗೊತ್ತದ ರೀ ನಮ್ಮವುಗಳಿಗೆ, ಅದ್ರ ಮಹತ್ವ ಗೊತ್ತದ. ಅದನ್ನು ತೊಗೊಂಡು ಹೋಗಿ ಪತ್ತರ ಕೈಯಾಗ ಕೊಟ್ಟಾಗ ಏನೋ ನಿಮ್ಮದೊಂದು ಏಕ್ಸಾರ ಅಥವಾ ಒಂದು ಬೋರ್ಮಾಳ ಏನೋ ಅಡಚಣೆ ಬಂದಾಗ ಮಾರ್ಬೇಕಂತ ಅವ್ರ ಪತ್ತರ ಹೋದ್ರಿ ಅಂದ್ರೆ ನಿಮ್ಮದು ಬೋರ್ಮಾಳ ತೊಗೊಂಡು ನೋಡಿ ಪಟ್ನ ಗಲ್ಲೆದಾಗ ಹಾಕ್ಕೊಂಡು ₹1,00,000 ಕೊಡ್ತಾನೇನ್ರಿ ಅವ? ಕೊಡಂಗಿಲ್ಲ ರೀ ಅವ. ನೀವು ಕೊಟ್ಟದ್ದು ಬಂಗಾರ ಹೌದು ಅಲ್ಲೋ ಮೊದಲು ಚೆಕ್ ಮಾಡ್ತಾನ. ಏನು ಮಾಡ್ತಾನೆ ರೀ? ಮೊದಲು ಅದು ಬಂಗಾರ ಹೌದು ಅಲ್ಲೋ ಅನ್ನುವಂಗ ಚೆಕ್ ಮಾಡ್ತಾನ. ಯಥಾ ಚತುರ್ಭಿಹಿ ಪರೀಕ್ಷತಿ ಕನಕಂ. ಸಂಸ್ಕೃತ ಒಳಗೆ ಭಾಳ ಚಂದ ಬರೀತಾರೆ ಅದನ್ನು. ಯಥಾ ಚತುರ್ಭಿಹಿ ಪರೀಕ್ಷತಿ ಕನಕಂ. ಕನಕ ಅಂದ್ರೆ ಬಂಗಾರ. ಯಾವ ರೀತಿ ಪತ್ತಾರ 4 ರೀತಿಯಿಂದ ಬಂಗಾರ ಹೌದು ಅಲ್ಲೋ ಅಂತ ಚೆಕ್ ಮಾಡ್ತಾನ. ನಿಗರ್ಷಣೇನ, ತಾಡ ತಾಪಣ, 4 ರೀತಿ ಚೆಕ್ ಮಾಡ್ತಾನಂತ. ಆದ ಕೂಡಲೇ ಬಂಗಾರವ ವರ್ಗಲ್ಲಿಗೆ ಹಚ್ಚಿ ಗಸ 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 ತಿಕ್ತಾನತ್ ನೋಡ್ರಿ. ನಾವು ಏನ್ರಿ ಬಂಗಾರ ತಿಕ್ತಾನಿಲ್ರಿ? ಆ ತಿಕ್ಕುದ್ರಾಗ ಅರ್ಧ ತಕ್ಕೊಂಡಿರ್ತಾನ ಅವು ಪತ್ತಾರಪ್ಪ. ಭಾಳ ಶಾನ್ಯಾರ್ರಿ ಅವರು ಪತ್ತಾರ. ಜಗತ್ನಾಗ ಎಲ್ಲರೂ ಶಾನ್ಯಾರ ಅದಾರ ಬಿಡ್ರಿ. ಹಿಂಗೆ ಅತ್ತಿ ಹಿಂಗೆ ತಿಕ್ಕಿ ಮತ್ತು ಉದುರುದಲ್ರಿ ಅದು ತಿಕ್ಕಾನ. ಪರ್ಕ ಕಲ್ಲಿಗೆ ಹಾಕಿ ತಿಕ್ಕಿರೋ ಉದುರಂಗಿಲ್ಲ ಬಂಗಾರ, ಉದುರ್ತದ. ಆ ಉದುರಿದ್ದ ನೀವು ಕೊಟ್ಟರು ಅವಂಗ ಲಾಭ, ಹಾಳು ನಿಮ್ಮದು ನೀವು ತೊಗೊಂಡು ಹೋದ್ರೂ ಅವಂಗ ಲಾಭ. ಯಾಕಂದ್ರೆ ಅಟ್ಟ ಬಿದ್ದಿರ್ತದೆ ಸಾಕು ಅವಂಗ. ಚೆಕ್ ಮಾಡ್ತಾನ ನಾವು ಪತ್ತಾರ. ಏನು? ಮೊದಲನೇದ್ದು ನಿಗರ್ಷಣೇನ ಅಂದ್ರೆ ತಿಕ್ಕತಾನ, ವರಿಗಲ್ಲಿಗೆ ತಿಕ್ಕತಾನ, ಇದು ಬಂಗಾರ ಹೌದು ಅಲ್ಲೋ ಅಂತ ತಿಳ್ಕೊಂಡು. ಆನಂತರ ಛೇದನ, ಕಡ್ದು ನೋಡ್ತಾನ, ತುಕುಡಿ ಮಾಡಿ ಕಡ್ದು ನೋಡ್ತಾನ. ಅದನ್ನು ಆಗು ಏನಪ್ಪ ಅಂತಂದ್ರೆ ನೋಡ್ಕೊಂಡು ಬಂಗಾರ ಹೌದಿಲ್ಲೋ ನೋಡ್ತಾನ. ನಿಗರ್ಷಣೇನ, ಛೇದನ, ತಾಪ ಅಂದ್ರೆ ಬೆಂಕಿಯಾಗ ಹಾಕಿ ಸುಟ್ಟು ನೋಡ್ತಾನ. ಅದನ್ನು ಬಂಗಾರ ಇದು ಹೌದು ಅಲ್ಲೋ ಅಂತ ತಿಳ್ಕೊಂಡು ಬೆಂಕಿಯಾಗ ಹಾಕಿ ಸುತ್ತಿ ನೋಡ್ತಾನೆ ಸುಟ್ಟು. ನಿಗರ್ಷಣೇನ, ಛೇದನ, ತಾಪ, ತಾಡನ ಅಂತಂದ್ರೆ ಈ ಒಂದು ಕಂಬಚ್ಚಿಗೆ ಅಂತ ಅದೊಂದು ಇರ್ತೈತೆ ಸಣ್ಣದು, ಅದರೊಳಗೆ ಹಾಸಿ ಜಗ್ಗಿ ನೋಡ್ತಾನತ್ತದನ್ನು ಬಂಗಾರ. ಹಿಂಗೆ 4 ರೀತಿಯೊಳಗೆ ಅದು ಬರೋಬರಿ ಇತ್ತಂದ್ರೆ ಬಂಗಾರ ಅಂತೂ ತೊಗೋತಾನ, ಇಲ್ಲ ಅಂದ್ರೆ ತೊಗೊಳಂಗಿಲ್ಲ. ಅವರು ಇನ್ನೊಂದು ಇದು ಉದಾಹರಣೆ ಕೊಟ್ಟ ಅದರ ನಿಜವಾದ ಮಾತು ಹೇಳ್ತಾರೆ. ತಥಾ ಪರೀಕ್ಷತಿ ಪುರುಷಂ. ಹಂಗೆ ಮನುಷ್ಯನನ್ನು ಪರೀಕ್ಷಾ ಮಾಡ್ತಾರೆ ಜನ. ಹೆಂಗೆ ಪತ್ತಾರ ಆ ಬಂಗಾರ ತಗೋಬೇಕಾದ್ರೆ ಆ ಬಂಗಾರವನ್ನು 4 ರೀತಿ ಚೆಕ್ ಮಾಡ್ತಾನಲ್ಲ, ಹಂಗೆ ಈ ಜಗತ್ತಿನ ಜನ, ಇಲ್ಲಿರ್ತಕ್ಕಂಥ ಮಹಾತ್ಮರು, ಇಲ್ಲಿರ್ತಕ್ಕಂಥ ಗುರುಗಳು ಅಥವಾ ಪರಮಾತ್ಮ ನಮ್ಮನ್ನು ಚೆಕ್ ಮಾಡ್ತಾನಂತ. ಯಥಾ ಚತುರ್ಭಿಹಿ ಪರೀಕ್ಷತಿ ಪುರುಷಂ ಶ್ರುತೇನ, ಶೀಲೇನ, ಗುಣೇನ, ಕರ್ಮಣಃ. ಈ ಜಗತ್ತಿನ ಜನ ನಮ್ಮನ್ನು ಪರೀಕ್ಷಾ ಮಾಡ್ತಾರಂತ್ರಿ. 4 ರೀತಿ ಪರೀಕ್ಷಾ ಮಾಡ್ತಾರಂತ. ಹೆಂಗಂತಂದ್ರೆ ಮೊದಲನೇದೇನಂತಂದ್ರೆ ಶ್ರುತೇನ ಅಂತಂದ್ರೆ ಮಾತಿನಿಂದ. ನಮ್ಮ ಮಾತು ಹೆಂಗೆ ಇರಬೇಕು, ನಮ್ಮ ಮಾತ ಹೆಂಗಿರ್ಬೇಕು, ನಾವು ಎಂಥವರ ಮಾತುಗಳನ್ನು ಕೇಳಬೇಕು. ಶ್ರುತೇನ, ಮಾತಿನಿಂದ. ನಮ್ಮ ಮಾತ ಭಾಳ ಮೃದು ಇರ್ಬೇಕ್ರಿ. ನಮ್ಮ ಒಂದು ಮಾತಿನಿಂದ ಇನ್ನೊಬ್ಬರ ಕಣ್ಣೊಳಗೆ ಎಂದೂ ನೀರು ಬಂದಿರಬಾರದು.
ಒಬ್ಬೊಬ್ರು ಮಾತಾಡ್ತಾರೆ ನೋಡ್ಬೇಕ್ರಿ ಅಂತಾರೆ ಅವರು. ಅವ ನನಗೆ ಮಾತಾಡ್ಯಾನ, ಹೆಂಗೆ ಮಾತಾಡ್ಯಾನ ಏನಂತಂದ್ರೆ, ಅವ ಮಾತಾಡಿ